ಮಾಡ್ಕೊಂಡ್ರಿ. ಸೊ ಇಷ್ಟೆಲ್ಲ ಮಾಡಿದ್ರೊಳಗೆ ನಿಮ್ಗೆ ಪ್ರಶಸ್ತಿಗಳು ಏನಾದ್ರು ಸಿಕ್ಕ ಅದಾವಲ್ರಿ. ಸೊ ಯಾವ ಯಾವ ತರ ಪ್ರಶಸ್ತಿಗಳು? ಪ್ರಶಸ್ತಿ ಅಂತ ಹೇಳಕ್ ಬರಂಗಿಲ್ರಿ, ಯಾಕಂದ್ರೆ ಈಗ ಮುದ್ದೆ ಗೌರವ ಅದೇ ರೀ. ಪ್ರಶಸ್ತಿ ಅಂದ್ರೆ ಮುದ್ದೆ ಬೆಳ ಫಂಕ್ಷನ್ ಒಳಗೆ ಒಂದು ಪ್ರಶಸ್ತಿ ಕೊಟ್ಟಾರ್ರಿ. ಮನ್ಯಾಗ ಅದಾವ್ರಿ ಅವೆಲ್ಲ, ಅಂದ್ರೆ ಅಷ್ಟು ನೆನಪಿಲ್ಲ ಅವ್ರದ್ದು ಹೆಸರುಗಳು. ಅಲ್ಲಿ ಕೊಟ್ಟಾರ್ರಿ. ಮತ್ತು ಮುದ್ದೆ ಬೇಳ ಇಲ್ಲಿ ಕಾಕಂಡಿಕಿರಿ, ಬಬಲೇಶ್ವರ ಹತ್ರ ಕಾಕಂಡಿಕಿರಿ, ಬಿಜಾಪುರ ರೀ, ಮತ್ತು ಗುಲ್ಬರ್ಗ ರೀ, ಬಾಗಲಕೋಟೆ ರೀ, ಮತ್ತು ಜಮಖಂಡಿ ರೀ, ಈ ಕಡೆ ಎಲ್ಲ ಅಂದ್ರೆ ಜಾಸ್ತಿ ಕೊಟ್ಟಾರ್ರಿ. ಅದಾವ್ರಿ ಮನ್ಯಾಗೆಲ್ಲ ಪೂರ್ತಿ ಎಲ್ಲ ಮ್ಯಾಗ ಹಚ್ಚೀನ್ರಿ. ಅದು ಸೆಟಪ್ ನಿಮ್ಗೆ ಬೇಕಂದ್ರೆ ಫೋಟೋ ಕಳಿಸ್ತೀನಿ, ಇದ್ರೊಳಗೆ ಆ್ಯಡ್ ಮಾಡತ್ರಿ, ನಡೀತೈತ್ರಿ. ಅದಾವ್ರಿ. ಆಮೇಲೆ ಯೂಟ್ಯೂಬಿಂದ ಇದು ಸಿಲ್ವರ್ ಪ್ಲೇ ಬಟನ್ ಬಂದೈತ್ರಿ. ಮತ್ತು 100K ಪಾಸ್ ಆದದ್ದು. ಮತ್ತು ಹಲೋ ಆ್ಯಪ್ ಅಂತ ಇರ್ತಲ್ರಿ, ಟಿಕ್ಟಾಕ್ ಮಗ್ಗಲ್ಕೆ ಐತಲ್ರಿ, ಅದು ಸುಮ್ಮ ಅದು ಅದರಿಂದ ಒಂದು ಅವಾರ್ಡ್ ಕೊಟ್ಟಾರ್ರಿ 100K ಪಾಸಿಂದು. ಮತ್ತು ಮೋಜಿಂದ ಬಂದೈತ್ರಿ. ಮತ್ತು ಇದು ರೋಪೋಸೋ ರೀ. ಹಾಂ ರೀ. ಓಕೆ ಸರ್, ಅವೆಲ್ಲ ಒಂದು ಪಾರ್ಟ್ ಆದರೆ. ಸೊ ಈ ಸೋಷಿಯಲ್ ಮೀಡಿಯಾದಿಂದ ನಾವು ಬದುಕನ್ನು ಕಟ್ಕೋಬೋದಾ? ಸೋಷಿಯಲ್ ಮೀಡಿಯಾದಿಂದ ಹೇಳ್ರಿ ನಿಮ್ಗೆ, ಅಂದ್ರೆ ನಾ ಟ್ಯಾಲೆಂಟ್ ಇದ್ದೀನಿ ಅಂತ ಹೇಳಂಗಿಲ್ಲ. ಅಂದ್ರೆ ಕೆಲವೊಂದು ಈಗ ನೋಡ್ರಿ, ಈಗ ನಮ್ಮ ಟ್ಯಾಲೆಂಟ್ ಇಲ್ಲ ಅಂದ್ರೂ ಬೇರೆ ಥರ ನಮ್ಗೆ ಇಷ್ಟಪಟ್ಟು ಜನ ಬೆಳೆಸಿರ್ತಾರೆ. ನಾವು ಟ್ಯಾಲೆಂಟ್ ಇದೀವಿ ಅಂತ ಹೇಳಂಗಿಲ್ಲ. ಹಿಂಗೆ ಇರ್ತದೆ. ಅಂದ್ರೆ ಟ್ಯಾಲೆಂಟ್ ಇದ್ರೆ ಒಂದು ಏನೋ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಬದುಕು ಕಟ್ಕೋಬೋದು ಅಂದ್ರೆ ಒಂದು ರೇಂಜಿಗೆ ಅಂಬಾನಿ ಲೆವೆಲ್ದಾಗ ಏನು ಆಗ್ಲಿಕ್ಕಾಗಿಲ್ಲ. ಒಂದು ರೇಂಜಿಗೆ ಅಂದ್ರೆ ಜೀವನ ಮಾಡ್ಬೋದು ಅಷ್ಟೇ. ಓಕೆ, ಅಷ್ಟೇ. ಜೀವನ ಮಾಡ್ಲಿಕ್ಕಂದ್ರೆ ಒಂದು ಸೈಡ್ ಮಾಡ್ಕೋಬೋದು ರೀ. ಇದು ಪರ್ಮನೆಂಟ್ ಟೋಟಲ್ ಇದೆ ಅಂತ ಇದಕ್ಕೆ ಬೆನ್ನತ್ತೀವಿ ಅಂತಂದ್ರೆ ನಡುವೆ ಒಂದೊಂದ್ಸಲ ಎಡೋರ್ಬೇಕಾಗ್ತೈತಿ ರೀ. ಆ ಟೈಮ್ನಾಗ ಈಗ ನೋಡ್ರಲ್ಲ, ಈಗ ಮೊದ್ಲಿನವರು ನಾಟಕದವ್ರು ಒಂದೊಂದ್ಸಲ ನಾಟಕನೇ ಇರಲಿಲ್ಲ ಅಂತಂದ್ರೆ ಒಂದೊಂದ್ಸಲ ಅವ್ರಿಗೆ ಉಪವಾಸಗಳು ಪರಿಸ್ಥಿತಿ ಇರ್ತೈತಿ. ಹಳಿ ಕಲಾವಿದ್ರು ನೋಡ್ರಲ್ಲ ಹೆಂಗೆ ಇರ್ತೈತಿ. ಅವ್ರು ಅಂಥ ಅವ್ರ ಮುಂದೆ ನಾವೇನೂ ಅಲ್ಲ. ನಾಟಕ ಮಾಡೋರ ಮುಂದೆ ನಾವು ಏನೂ ಇಲ್ಲ, ಜೀರೋ. ಅಂಥವ್ರು ಅಂಥ ಕಲಾವಿದರಿಗೆ ಒಂದೊಂದ್ಸಲ ನಾಟಕ ಸಿಗಲಿಲ್ಲ ಅಂದರೂ ಒಂದೊಂದ್ಸಲ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ ಅಂದ್ರೂ ನಮ್ಗೆ ಅವ್ರಿಗೆ ಉಪವಾಸ ಬಿಡೋ ಪರಿಸ್ಥಿತಿ ಬರ್ತೈತೆ ರೀ. ಇದೇನು ದೊಡ್ಡ ವಿಷಯ ರೀ ಈಗಿಂದ. ಹೌದು ಸರ್, ಇದೊಂದು ಪಾರ್ಟ್ ಆದರೆ ಇದೊಂದು ಪಾರ್ಟು. ಸೊ ನೀವು ಇರೋದೆಲ್ಲಿ ಸರ್? ಚರ್ಚನಲ್ಲಿ? ಅಂದ್ರೆ ನಾವು ಇರೋದು ಶಿರಡೋನ್ ರೀ. ಹೋಗೋದು ಬರೋದು ಮಾಡ್ತೀವಿ. ಇದು ಅಂಗಡಿ ನಮ್ದು. ಯಾವ್ದ್ರ ಅಂಗಡಿ ಸರ್ ಇದು? ರೇಡಿಯಂ ಶಾಪ್ ಅಂದ್ರೆ ಸ್ಟಿಕ್ಕರ್ ಶಾಪ್ ರೀ. ಸ್ಟಿಕ್ಕರ್ ಶಾಪ್. ಚರ್ಚ್. ಇದು ಶುರು ಮಾಡಿ ಎಷ್ಟು ದಿನ ಆಯ್ತು ಸರ್? ಶುರು ಮಾಡಿ ನೋಡ್ರಲ್ಲ ಒಂದು 10 ರಿಂದ 12 ವರ್ಷ ಐತಿ ರೀ. ಅಂದ್ರೆ ಹೆಚ್ಚೈತಿ, ಜಾಸ್ತಿ. 12 ವರ್ಷ ಆಯ್ತು ರೀ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ಮೊಬೈಲ್ ಶಾಪ್ ಇತ್ತು ನಂದು. ಮೊಬೈಲ್ ಶಾಪ್ ಹಂಗೆ ಭಾಳ ಸಣ್ಣವಿದೆ ರೀ. ಆ ಟೈಮ್ನಾಗ ಮೊಬೈಲ್ ಶಾಪ್ ಮುಗಿಸ್ಕೊಂಡು ಸೌಕಾಸಕ್ಕೆ ಅಂದ್ರೆ ಅಪ್ಡೇಟ್ ಮಾಡ್ಕೊತು ಫೋಟೋ ಸ್ಟುಡಿಯೋ ಹಾಕಿದ್ರೆ, ಫೋಟೋ ಸ್ಟುಡಿಯೋ ಸೈಡ್ ರೇಡಿಯಂ ಮಾಡಿದೆ ರೀ. ಫೋಟೋ ಸ್ಟುಡಿಯೋ ಭಾಳ ಓಟ್ ಇರ್ಲಿಕ್ಕೈತಿ ರೀ. ಹಂಗಾಗಿ ಅದು ಸ್ವಲ್ಪ ಬಿಟ್ಟು ರೇಡಿಯಂಗೆ ಜಾಸ್ತಿ ಒತ್ತು ಕೊಟ್ಟು ರೇಡಿಯಂ ಕಂಟಿನ್ಯೂ ಮಾಡಿದೆ ರೀ. ಆರಾಮ ಅನ್ಸುತ್ತೆ. ಹಾಂ, ರೇಡಿಯಂ ಶಾಪ್. ನಿಮ್ಮ ಶಿಕ್ಷಣ ಏನು ಸರ್? ನಮ್ಮ ಶಿಕ್ಷಣ ರೀ ಸೆಕೆಂಡ್ ಇಯರ್ ಮುಗಿದಿತ್ತು ನಮ್ದು. ITI ಸೆಕೆಂಡ್ ಇಯರ್ ಮುಗಿದು ITI 2 ವರ್ಷ ಮುಗಿದೈತಿ ಎಲೆಕ್ಟ್ರಿಷಿಯನ್. ಅದು ಸರಿಯಾಗಿ ಅಂದ್ರೆ ದಂಡಿಗೆ ಹೈಸ್ಲಿಲ್ಲ ರೀ ನಾವು ಆ ಟೈಮ್ನಾಗ. ಹಿಂಗಾಗಿ ಅಲ್ಲಿ ಬಿಟ್ಟು ಆಮೇಲೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಮುಗಿದೈತಿ ರೀ. ಅದು 2 ವರ್ಷ. ಅದನ್ನು ದಂಡಿಗೆ ಬಂದೆ ಬಿರಿಪಿಟೇನ್ರಿ. ಒಟ್ಟು ಏನು ರೀ ಇಂಟ್ರೆಸ್ಟ್ ಓದ್ಬೇಕು ಅನ್ನೋದಿಲ್ಲ ರೀ. ತಿಳ್ಕೊಂಡಿವ್ರಿ ಟೋಟಲ್ ಎಲ್ಲ. ಎಷ್ಟು ತಿಳ್ಕೊಬೇಕು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ತಿಳ್ಕೊಂಡಿವ್ರಿ ನಮ್ಮ ಪರ್ಸ್ನಲಿ ನಮಗೆ ತಿಳ್ಕೊಂಡಿವಿ. ಆಮೇಲೆ ಒಟ್ಟಿಗೆ ಏನ್ರಿ ಇಂಟ್ರೆಸ್ಟೇ ಎದ್ರಾಗ ಅಂದ್ರೆ ಇವು ಎಂಟರ್ಟೈನ್ಮೆಂಟ್ ಫೀಲ್ಡ್ನಾಗ ಮತ್ತು ಈ ಬಿಸ್ನೆಸ್ನಾಗ ಇಟ್ಟೇ ತಿಳಿಯತ್ರಿ. ಸೊ ನೀವೇ ಒಂದು ಸ್ವಂತ ಫಿಲ್ಮ್ ಮಾಡ್ಬೋದಿತ್ತಲ್ಲ ಸರ್? ಇಷ್ಟಕ್ಕೆಲ್ಲ ಟ್ಯಾಲೆಂಟ್ ಅದೀರಾ ನೀವು? ಇಲ್ರಿ, ಹಂಗಂತಲ್ರಿ. ಅಂದ್ರೆ ಈಗ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಅಂದ್ರೆ ಅದ್ರದ್ದು ಕತಿ ಪ್ಲ್ಯಾನ್ ಮಾಡೇನಿ ರೀ. ಫೌಂಡೇಶನ್ ಐತ್ರಿ. ಹಿಂಗೆ ಕತಿ ಐತಿ ಅನ್ನಂಗೆ ಐತ್ರಿ. ಅಂದ್ರೆ ಯಾವ್ದ್ರ ಮೇಲೆ ಕತಿ ಮಾಡ್ಬೇಕು ಅನ್ನೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈ ಕತಿ ಸ್ಟಾರ್ಟ್ ಮಾಡ್ಬೇಕ್ರಿ. ಕತಿ ಸ್ಟಾರ್ಟ್ ಮಾಡಿ ಆಯಿತು ಅಂದ್ರೆ ಎಲ್ಲ ಸಪೋರ್ಟ್ ಸಿಕ್ತು ಅಂತಂದ್ರೆ ಮತ್ತು ಎಲ್ಲ ಥರ ಅನುಕೂಲ ಆಯಿತು ಅಂತಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ಐತ್ರಿ. ಅಂದ್ರೆ ಒಂದು ಹವ್ಯಾಸ ಐತ್ರಿ, ಕತಿಯರೇ ಬರೆದು ಇಡ್ಬೇಕಂತೇಳಿ. ಅದು ಮುಂದೆ ಆಗಲಿ ಬಿಡಲಿ ಅಂತೇಳಿ ಒಂದು ಚಲೋ ಕತಿ ಬರ್ಲಿತ್ತೇನೆ ರೀ. ನೋಡ್ಬೇಕ್ರಿ. ನಾವು ಮಾಡ್ತೀನಿ ಅಂತ ಹೇಳಂಗಿಲ್ಲ ರೀ. ಒಟ್ಟು ಅದು ಹವ್ಯಾಸ ಐತ್ರಿ. ಸಿನಿಮಾ ಮಾಡ್ಬೇಕಂತೇಳಿ. ಯಾರಿಗಾರ ಮಾಡ್ಬೇಕು, ಇಲ್ಲಾಂದ್ರೆ ಅಲ್ಲೇ ಇರ್ಲಿ ಅದು. ಬಟ್ ನನಗೆ ಹವ್ಯಾಸಕ್ಕೆ ನಾ ಬರೆದಿರ್ತೀನಿ ರೀ. ಸ್ಟಾರ್ಟ್ ಮಾಡ್ಬೇಕು. ಒಳ್ಳೇದು ಸರ್ ಅದು. ಸೊ ನಮ್ಗೇನು ಇಷ್ಟ ಅನ್ಸುತ್ತಲ್ಲ ಅದನ್ನ ಮಾಡಿಬಿಟ್ಬಿಡೋದ್ರಿ. ಅದು ಪ್ರತಿಫಲ ದೇವ್ರಿಗೆ. ಹಾಂ, ಮತ್ತು ಇನ್ನೊಂದು ಏನಂದ್ರೆ ನಾವು ಈ ಸಾಂಗ್ ಫೀಲ್ಡ್ನಾಗೂ ಮತ್ತು ಎಂಟ್ರಿ ಅಂದ್ರೆ ಈ ಕಾಮಿಡಿ ಬಿಟ್ಟು ಸಾಂಗ್ಗಳು ಮಾಡ್ಲತ್ತೀನಿ ರೀ. ಕೆಲವೊಂದು ಸಾಂಗ್ಗಳು ಬಂದವ್ರು ನಮ್ಗೆ ಒಂದು 15 ಸಾಂಗ್ ಆದವು ರೀ ಈಗ. ಹಾಂ, 15 ಸಾಂಗ್ ಆದವು ರೀ. ಕೆಲವೊಂದು ನೆನಪಿದ್ದು ಅಂದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಮೊನ್ನೆ ಒಂದು ರಿಲೀಸ್ ಆಗಿತ್ತು ನೋಡ್ರಿ. ಮ್ಯಾಗಿಂದ ಹಗ್ಗ ಬಗಿ ಇಲ್ಲ ಮನಿಯ ಗೇಟ ತಗಿ ದೂರ ಸರಿಸಬ್ಯಾಡ ಹಗ್ಗ ಹರ್ಕೊಂಡೈತಿ ಹೋರಿ. ಇದೊಂದು
ಮೊನ್ನೆ ರಿಲೀಸ್ ಆಗಿದ್ರಿ. ಇದಕ್ಕಿಂತ ಮೊದಲಿಂದು ಒಂದು ನೀ ಹೈಸ್ಕೂಲ ಶಾಲ್ಯಾಗ ಕಣ್ಣ ಹೊಡಿವಾಕಿ ಹಗಲೆಲ್ಲ ಅಂತೇಳಿ, ಅದು MRSU ಮ್ಯೂಸಿಕ್ ಅಂತ ಹೇಳಿತ್ರಿ. MRSU ಮ್ಯೂಸಿಕ್ ಅಂತ ಹೇಳಿ ಅರವಿಂದ್ ಅವ್ರಿ ಅವ್ರದ್ದು ಓನರ್. ಅಂದ್ರೆ ಟೋಟಲ್ ಅವ್ರ ಸಪೋರ್ಟ್ ಭಾಳ ರೀ ಜಾಸ್ತಿ, ಅಂದ್ರೆ ಹಾಡೋರಿಗೆ ಅಂದ್ರೆ ಅವ್ರಿಗೆ ನಮಗೆ ಕರೆಸಿ ಮಾಡಿ, ಅಂದ್ರೆ ನಾನೇ ಫಸ್ಟ್ ಸ್ಟಾರ್ಟಿಂಗ್ ನಾನೇ ಕಾಲ್ ಮಾಡಿದ್ದೆ ಅವ್ರಿಗೆ ಕರೆಸಿ ನಮ್ಗೊಂದು ಅವಕಾಶ ಕೊಟ್ಟರು. ಹಿಂಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ. ಯಾಕಂದ್ರೆ DJ ಅರವಿಂದ್ ಅಂತ. DJ ಅರವಿಂದ್ ರೈಟ್. ಸೊ ಅವ್ರದ್ದು ನಾನು ಸಾಕಷ್ಟು ಪಾಡ್ಕಾಸ್ಟ್ ನೋಡ್ತಿರ್ತೀನಿ. ಫಸ್ಟ್ ಪಾಡ್ಕಾಸ್ಟ್ ನಿಮ್ದೆ ಫಸ್ಟ್ ಪಾಡ್ಕಾಸ್ಟ್ ಅಂತ ಮಾಡ್ಯಾರ್ರಿ. ಆಮೇಲೆ ನಮ್ಮ ಕರೆಸಿ ಒಂದು ಅವಕಾಶ ಕೊಟ್ಟಾರ್ರಿ ಅವರು ಸಾಂಗ್ ಒಳಗೆ. ಆಮೇಲೆ ಹಂಗೆ ಒಂದೊಂದೊಂದೊಂದು ಸಾಂಗ್ ಅಂದ್ರೆ ಒಂದು ತಿಂಗಳಿಗೆ ಒಂದು ಸಾಂಗರೇ ನನ್ನ ಕೈಯಿಂದ ಮಾಡಿಸ್ತಾರೆ ರೀ. ವಿಡಿಯೋ ಪ್ಲಸ್ ಸಾಂಗ್ ನನ್ನ ಕೈಯಲ್ಲಿ ಮಾಡಿಸ್ತಾರೆ. ಲಿರಿಕ್ಸ್ ಅವ್ರು ಇರ್ತೈತ್ರಿ. ಒಟ್ಟು ಸಪೋರ್ಟ್ ಮಾಡ್ತಾರ ಕಲಾವಿದರಿಗೆ, ಅಂದ್ರೆ ಮುಂದೆ ಹೋಗ್ಲಿ ಅಂತೇಳಿ. ಸೊ ಆಲ್ ಇನ್ ಒನ್ ಆಗ್ತಿದ್ದೀರಾ ಸರ್? ಹಾಂ ರೀ. ಒಂದ್ ಕಡೆ ಡೈರೆಕ್ಷನ್ ಆಗಿರ್ಬೋದು, ಒಂದ್ ಕಡೆ ಸಿಂಗಿಂಗ್, ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಕೆಲವೊಂದ್ಸಲ ಸಿನಿಮಾನು ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೊ ಆಲ್ ಇನ್ ಒನ್ ಆಗಿ ಬಸು ಹಿರೇಮಠ ಇಂಡಿಯಾ ಅವರು ಬೆಳಿತಿದ್ದಾರೆ. ಥ್ಯಾಂಕ್ಸ್ ರೀ. ಖುಷಿ ಸರ್ ನಮಗೆ. ಉತ್ತರ ಕರ್ನಾಟಕದ ಪ್ರತಿಭೆ ಈ ತರ ಬೆಳಿತಿದ್ದಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ನಮ್ಗೆ ಹೆಂಗೆ ಗೊತ್ತೇನ್ರಿ, ಈಗ ಸುಮ್ಮನೆ ಕುಂಟ್ರೋಕ್ಕಿಂತ ಈಗ ಒಂದೇ ಫೀಲ್ಡ್ ಒಳಗೆ ಹೋಗಿತ್ತ ನಮ್ಗೆ ಒಂದು ಮೊದಲು ಅನ್ಕೊಂಡು ಹಂಗೆ ಐತ್ರಿ. ಯಾವ್ದಾರ ದಂಡಿಗೆ ಒಂದು ಯಾವ್ದಾರ ಇಂಟ್ರೆಸ್ಟ್ ಬತ್ತು ಅಂತಂದ್ರೆ ಅದು ಪೂರ್ತಿ ಕಲ್ತು ಅದಕ್ಕೆ ಪರ್ಫೆಕ್ಟ್ ಆಗಿ ಅದಕ್ಕೆ ಟಚ್ ಕೊಡುತ್ತಾನೆ ಬಿಡಂಗಿಲ್ಲ ರೀ. ಹಿಂಗೊಂದು ಹವ್ಯಾಸ ಐತ್ರಿ, ಯಾವುದೇ ವಿಷಯ ಆಗಲಿ. ಒಲ್ಟ ಎಲ್ಲ ಮಲ್ಟಿ ಟ್ಯಾಲೆಂಟ್ ಅಲ್ರಿ, ಮಲ್ಟಿ ಕೆಲಸ, ಮಲ್ಟಿ ವರ್ಕ್, ಮಲ್ಟಿ ಟ್ಯಾಲೆಂಟ್. ಸೊ ಒಂದೇ ಕೆಲಸ ಮಾಡ್ತಿದ್ರೆ ಪುರೋಟ ಆಗಲ್ಲ ನಮ್ಗೆ. ಸೊ 4-5 ಕಡೆ ಕೈ ಹಾಕಿ ಎಲ್ಲ ಒಂದ್ ಕಡೆ ಸಿಗ್ಲಪ್ಪ, ಸಿಕ್ಕರೆ ಸಾಕು. ಅಷ್ಟೇ ರೀ. ಸೊ ಅನ್ನೋದು ಯಾವ್ದು ನೋಡಿದ್ರು ಬಿಡಂಗ ಆಗಿಲ್ರಿ. ಇದು ಈ ಕಂಟೆಂಟ್ ಮಾಡತ್ತಾರಲ್ಲ, ಆ ಕಂಟೆಂಟ್ ಮಾಡ್ಬೋದು ನಂಗೆ ತಲೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಅದು ಬಿಡ್ಲಿಕ್ಕೆ ಅಂದ್ರೆ ಇದು ಮಾಡ್ಲತ್ತಾರ. ಈಗ ನೋಡ್ರಿ ಕೆಲವೊಂದು ವೆಂಟ್ರಿ ಡೆವಲಪ್ ಇರ್ತದಲ್ರಿ, ವೆಂಟ್ರಿ ಲೋಕಿಸ್ಟ್ ಅಂತ ಹೇಳಿರ್ತಾರಲ್ಲ, ಗೊಂಬೆ ಅನ್ನೋದು ಮಾಡ್ತಾರಲ್ಲ, ಅದು ಸಹಿತ ಮಾಡ್ತೀನಿ ರೀ. ಹಾ. ಸೊ ಯಾವ ತರ ಅದು ಅಂದ್ರೆ ಹಿಂಗೆ ಕೈಯಾಗ ಗೊಂಬೆ ಆಪರೇಟ್ ಮಾಡ್ತಾರಲ್ಲ, ಅದು ಅವು ಕೈಯಾಗಿರ್ತಾವಲ್ರಿ. ಅದು ಈಗ ಅದ್ ಹೆಂಗಿರ್ತೈತಿ ಗೊತ್ತೇನ್ರಿ, ಸೌಂಡ್ ಎರಡು ನಮೂನೆ ಇರ್ತಾವ, ಅದು ನಮ್ಮ ಅನ್ಸಂಗಿಲ್ಲ ಅಲ್ಲಿ ವಿಡಿಯೋದಾಗ. ಅಷ್ಟು ಪರ್ಫೆಕ್ಟ್ ಅದು ಮೇಡಮ್ ಮಾಡ್ತಿದ್ರಿ. ಅದು ಮಾಡ್ತೀನಿ, ಅದನ್ನು ಐತ್ರಿ, ನಾನು ತರ್ಸಿನ್ರಿ ಅದ್ರಲ್ಲ ಮನ್ಯಾಗ ಐತ್ರಿ. ಅದನ್ನು ಮಾಡ್ತೀನಿ ರೀ. ಒಟ್ಟು ಟೋಟಲ್ ಏನ್ರಿ ಅದೇನು ನೋಡೋದಂದ್ರೆ ಅದು ಮಾಡ್ಲಾರ ಬಿಡಂಗಿಲ್ಲ. ಒಂದು ಸ್ವಲ್ಪ ಕಲ್ತು ಬಿಟ್ಟು ಬಿಡ್ಬೇಕು. ಅದು ಮುಂದೆ ಒರೆಸ್ಲಿ ಬಿಡ್ಲಿ, ಕಲ್ತು ಬಿಟ್ಟು ಬಿಡ್ಬೇಕು. ಅದು ಎಲ್ಲ ಥರ ಸಾಂಗ್ ಐತ್ರಿ, ಅದು ಆಯ್ತು. ಸ್ವಲ್ಪ ದಿನ ಕೆಲವೊಂದು ಈಗ ಸ್ಟ್ಯಾಂಡಪ್ ಕಾಮಿಡಿಗಳು ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ರೀ. ಅದು ಒಂದು ಸ್ವಲ್ಪ ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗೈತ್ರಿ, ಒಂದೊಂದ್ಸಲ ಬಾಯಾಗ ಕೆಲವೊಂದು ಶಬ್ದಗಳು ಬರಂಗಿಲ್ಲ, ಹಿಂಗಾಗಿ ಅದಕ್ಕೆ ತೊಂದರೆ. ಅದನ್ನು ಟ್ರೈ ಮಾಡೀನಿ ರೀ. ಅದನ್ನು ಎಲ್ಲ ಮಾಡೋರು ಬಿಡುದಿಲ್ಲ, ಪ್ರಯತ್ನ ಮಾಡೋದಲ್ಲ, ಅದು ಬಿಟ್ಟುದ್ರಿ. ಹಾಂ ಅಷ್ಟೇ ರೀ. ಸೊ ಅದೆಲ್ಲ ಒಂದ್ ಕಡೆ ಆದ್ರೆ ಸರ್, ಸೊ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿರಾ ಸರ್ ನೀವು? ಮುಂದೆ ಏನಿಲ್ರಿ, ಈಗ ಸದ್ಯಕ್ಕೆ ಹೇಳಿರಿ ನಿಮ್ಗೆ ಇಲ್ಲಿಗೆ ಬಿಡುವುದು, ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿಗೆ ಬಿಡಬೇಕು ಅನ್ನೋದಿಲ್ಲ. ನಮ್ಗೆ ಇಷ್ಟಪಡ್ತಾರೋ ಜನ ಇಲ್ಲೋ ಗೊತ್ತಿಲ್ರಿ, ಒಟ್ಟು ಒಳ್ಳೇದೊಂದು ಕಂಟೆಂಟ್ ಕೊಡ್ಬೇಕು ಅಂತ ಅಟ್ಲೇ ನನ್ನ ತಲೆಯಾಗ. ಹೊಸ ಟ್ರೆಂಡ್ ಯಾರು ಮಾಡೋದು ಕೊಡ್ಬೇಕು. ಒಟ್ಟ ಈಗ ಆಲ್ರೆಡಿ ಯಾರು ಮಾಡ್ಲಿಕತ್ತಿದ್ದೆ ನಮ್ಗೆ ಕೊಡಂಗೆ ಆಗಂಗಿಲ್ಲ ರೀ, ಅದು ಮನ್ಸಿಗೆ ಬರಂಗಿಲ್ಲ. ಹೊಸ ಟ್ರೆಂಡ್ ರೀ, ಯಾರು ಮಾಡ್ಲಾದಿರ್ಬೇಕು, ಅದು ಒಮ್ಮೆ ನಮ್ದು ನೋಡೋಣ ಒಮ್ಮೆ ಕ್ಯಾಚ್ ಆಗಿಬಿಡ್ಬೇಕು ಅವ್ರಿಗೆ. ಇಂಥದ್ದು ಒಂದು ಏನ್ರಿ ಮಾಡ್ಬೇಕು, ಇಲ್ಲಾಂದ್ರೆ ಒಂದು ಯಾವುದೋ ಒಂದು ಈ ಫೀಲ್ಡ್ನಾಗ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಐತ್ರಿ. ಎಲ್ಲಿಗೆ ಹತ್ತದ ಇವ್ರಿಗೆ. ಸರ್ ನಿಮ್ಮ ಟೀಮ್ ಮೆಂಬರ್ಸ್ ಎಷ್ಟಿದ್ದಾರೆ? ನಮ್ಮ ಟೀಮ್ ಮೆಂಬರ್ಸ್ ಒಂದು 7-8 ಜನ ಅದಾರ ರೀ. ಅದಾರ ರೀ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕೆಲಸನಾಗ ಅದಾರ. ಸೊ ಇವೆಲ್ಲ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಸೊ ಯಾರು ಮಾಡ್ತಾರೆ ಸರ್? ವಿಡಿಯೋ ಮಾಡೋದು, ಕ್ಯಾಮ್ರಾ ಹೇಳೋದು ನಾನೇ ರೀ, ಸ್ಕ್ರಿಪ್ಟ್ ಬರೀದು ನಾನೇ ರೀ, ಮುಂಜಾನೆದವ್ರಿಗೆಲ್ಲ ಫೋನ್ ಹಚ್ಚೋನು ನಾನೇ ರೀ. ಆಮೇಲೆ ಪ್ರತಿಯೊಂದು ಶೂಟಿಂಗ್ ಟೈಮ್ನಾಗ ಆದ್ರೂ ಸರಿ ಪ್ರತಿಯೊಂದೆಲ್ಲ ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಎಲ್ಲ ಯಾರೂ ಜವಾಬ್ದಾರಿ ತೊಗೊಳಂಗಿಲ್ಲ ರೀ, ಎಲ್ಲ ನಾನೇ ರೀ. ಕ್ಯಾಮ್ರಾ ಈಚೆ ಕಡೆ ಅಚ್ಚಿ ಕಡೆ ಇಡೋನು ಕ್ಯಾಮ್ರಾ ಮ್ಯಾನ್ ಹೇಳೋನು ನಾನೇ ರೀ. ಅವು ಆಟ ಜವಾಬ್ದಾರಿ ಯಾರು ಮಾಡಂಗಿಲ್ಲ ರೀ. ಹಿಂಗಾಗಿ ನಮ್ದು ಆ್ಯಕ್ಚುಲಿ ಪೂರಾ ಒಬ್ನಿಗೆ ಹೆಡ್ಡೇಕ್ ಆಗಿ ಅದು ಲೋಡ್ ಆಗಿನೇ ಸ್ವಲ್ಪ ದಿನ ಸ್ಟಾಪ್ ಮಾಡೀನಿ ರೀ. ಮುಂದೆ ಭಾಳ ಬೇಸರ ಅನಿಸ್ಬಿಡ್ತೈತಿ ರೀ. ಮತ್ತು ಲಾಸ್ಟಿಗೆ ಎಡಿಟ್ ಮಾಡೋನು ನಾನೇ ರೀ, ಅಪ್ಲೋಡ್ ಮಾಡೋದು ನಾನೇ, ಎಲ್ಲ ನಾನೇ ಆಗಿ ಸ್ವಲ್ಪ ಬ್ಯಾಡ ಅನಿಸ್ಬಿಡ್ತೀರಿ ನಮ್ಗೆ. ಸ್ವಲ್ಪ ದಿನ ಬಿಟ್ಟು ಒಂಥರ ಬೇರೆ ಥರ ಅದಕ್ಕೆ ಒಂದು ಸ್ಕೆಚ್ ಮಾಡ್ಕೊಂಡು ಒಂಥರ ಡಿಸೈನ್ ಮಾಡಿಕೊಂಡು ಈ ಕೆಲಸಕ್ಕೆ ಇವರೇ ಅಂತೇಳಿ ಪ್ಲ್ಯಾನಿಂಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ತನೂ ಸುಮ್ಮನೆ ದುಮ್ಕುದು ಬೇಡ ಅಂತೇಳಿ ಬಿಟ್ಬಿಡೀನಿ. ಈ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಹೆಂಗೆ ಸರ್? ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಅಂದ್ರೆ ನಂದು ಹೇಳ್ತೀನಿ ರೀ. ನಾನು ಸೋಷಿಯಲ್ ಮೀಡಿಯಾ ನಂದು ಪರ್ಸನಲ್ ಹೇಳ್ತೀನಿ ರೀ, ನಾ ಯಾರ್ದು ಹೇಳಂಗಿಲ್ಲ. ನನ್ನ ಪೂರ್ತಿ ನಂಗೆ ಅನ್ಸೈತಿ ಸಸ್ತಾ ಸೆಲೆಬ್ರಿಟಿ ಅಂತ ನಾನು. ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಕೆಲವೊಂದು ಒಂಥರ
ಸೆಲೆಬ್ರಿಟಿಗಳೇ ಬೇರೆ ರೀ, ನಾವೆಲ್ಲ ಸಸ್ತಾ ಸೆಲೆಬ್ರಿಟಿ. ನಮ್ಗೇನು ನಾವು ಅದರಿಂದ ಏನು ಪೇಮೆಂಟು ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೇವ್ರಿ, ಏನು ಟೆನ್ಷನ್ ಇಲ್ಲ. ನಮ್ಗೇನು ಅದಕ್ಕೆ ಕಮ್ಮಿ ಬಿದ್ದಿಲ್ಲ, ಏನು ಬಿದ್ದಿಲ್ಲ. ನಾವು ಜಾಸ್ತಿ ನಾವು ಇದ್ರ ಕಡೆ ಒತ್ತು ಕೊಟ್ಟೇವು ಅಂತಂದ್ರೆ ಉಪವಾಸ ಬೀಳ್ತೀವಿ. ಜಾಸ್ತಿ ಇದ್ರ ಕಡೆ ಒತ್ತು ಕೊಡ್ಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ನಮ್ಗೆ ಬೇರೆ ಕಡೆ ಲಕ್ಷ ಕೊಟ್ಟೇವು ಅಂತ ಸ್ವಲ್ಪ ನಮ್ಗೆ ಹೊಟ್ಟೆ ತುಂಬ್ತದ ಅನ್ನೋ ಹಂಗಿದ್ದೀವಿ. ಓಕೆ. ಸೊ ನೀವೆಲ್ಲ ಟಿಕ್ಟಾಕ್ ಎಲ್ಲ ಮಾಡ್ತಿದ್ರಿ. ಸೊ ಸ್ವಲ್ಪ ದಿನ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ, ಅಂದ್ರೆ 7 ಲಕ್ಷದ ಮೇಲೆ ಇದು ಫಾಲೋವರ್ಸ್ ಇದ್ದಾರೆ. 7 ಲಕ್ಷ. ಸೊ ಅದು ಯಾವ ತರ ಸರ್? ಇದು ಚಡ್ಚಂಡ್ ಬಿಟ್ಟು ಅದು ಬಿಜಾಪುರ ಬಿಟ್ಟು ಬೇರೆ ಕಡೆ ಹೋದ್ರೆ ಸೊ ಜನ ಯಾವ ತರ ನಿಮಗೆ ನೋಡ್ತಾರೆ? ಗುರ್ತಿರ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ. ಅಂದ್ರೆ ನಾವು ಟೋಟಲ್ ನೋಡ್ಲಾರ್ದವ್ರು ಯಾರು ಇಲ್ರಿ, ಟಿಕ್ಟಾಕ್ ಇಂದ ನೋಡ್ಕೊತ ಬಂದಾರೆ. ಆಮೇಲೆ ಪ್ರತಿಯೊಂದು ಈಗ ನೋಡಿಲ್ಲ ಅನ್ನೋರು ಇದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ನೋಡಿರ್ತಾರೆ, ಯೂಟ್ಯೂಬ್ ನಾಗ ನೋಡಿರ್ತಾರೆ, ಮತ್ತೆ ಟಿಕ್ಟಾಕ್ ನಾಗಂತೂ ಆಲ್ಮೋಸ್ಟ್ ಪೂರ್ತಿ ಇಡೀ ಕರ್ನಾಟಕ ನೋಡಿದ್ರಿ. ಆಲ್ಮೋಸ್ಟ್ ಒಬ್ರು ಗುರ್ತು ಹಿಡಿಲಾರ್ದವ್ರು ಒಬ್ರು ಇಲ್ರಿ, ಆಲ್ಮೋಸ್ಟ್ ಎಲ್ಲರೂ ಗುರ್ತಿರ್ತಾರೆ. ಅಂದ್ರೆ ಇವ್ ಹಿರಿಯರ್ ಬಿಟ್ಟು ಮೊಬೈಲ್ ಅವ್ರು ಇಟ್ಬಿಟ್ಟು ಎಲ್ಲ ಹಿಡಿತಾರೆ. ಅದ್ರೊಳಗೂ ಮೊಬೈಲ್ ಇರ್ಲಾರ್ದವ್ರು ಮಕ್ಕಳು ಕೊಟ್ಟಿರ್ತಾರೆ ಅವ್ರಿಗೆ ಮೊಬೈಲ್ ನೋಡಿ ಯೋಚನೆ ಮಾಡ್ತಾರೆ ನೋಡಂತ, ಹಂಗಾಗಿರ್ತಾರ ಗಿಡ. ಹಂಗ ಅವರು ಆಲ್ಮೋಸ್ಟ್ ಇವರು ವಯಸ್ಸಾದವರು ನಮ್ಮ ಮೊಬೈಲ್ ಇದು ನಾನು ವಿಡಿಯೋ ನೋಡ್ತಾರೆ, ಫೇಸ್ಬುಕ್ನಾಗ ಆಯ್ತು ನೋಡ್ತಾರೆ ಇವರು ಜಾಸ್ತಿ. ಸರ್ ಊರಲ್ಲೆಲ್ಲ ನೀವು ಒಬ್ಬರೇ ಮಾಡ್ತಿರೋದು ಅನ್ಸುತ್ತೆ ಈ ತರ ಟಿಕ್ಟಾಕ್ ಎಲ್ಲ. ಸೊ ಯಾವ ತರ ಸಪೋರ್ಟ್ ಮಾಡಿದ್ರು ಅವರು? ಊರಾಗ ಹೆಂಗಿರ್ತೈತ್ರಿ, ಹೆಂಗೆ ಊರಾಗ ಆಲ್ಮೋಸ್ಟ್ ನಮ್ಗೆ ಅಷ್ಟೇ ಅಲ್ರಿ, ಎಲ್ಲಾರಿಗೂ ಹಂಗಿರ್ತೈತಿ. ಊರಾಗ ಕಾಮನ್ ಅಂತ ತಿಳ್ಕೊಂಡ್ಬಿಡ್ತಾರೆ ಭಾಳ ಜನ. ಅಂದ್ರೆ ಹೊರಗಿನವ್ರು ಕೊಟ್ಟಂಗೆ ಈಗ ಅವ್ರ ಊರಾಗ ಮತ್ತೊಂದು ಕಲಾವಿದ ಇದ್ದಂದ್ರೆ ಅವ್ನ ಊರಾಗ ಅಷ್ಟು ಬೆಲೆ ಇರಂಗಿಲ್ಲ, ನಮ್ಮ ಊರಿಗೆ ಬಂದ ಅವನಿಗೆ ಬೆಲೆ ಸಿಗ್ತೈತಿ. ನಮ್ಮ ಊರಾಗ ಇರಂಗಿಲ್ಲ, ಅವ್ರ ಊರಿಗೆ ಹೋದ್ರೆ ಬೆಲೆ ಸಿಗ್ತೈತಿ. ಸೊ ಇದ್ದ ಜಾಗದಲ್ಲಿ ಇದು ಇರಂಗಿಲ್ರಿ, ಅಂದ್ರೆ ಕಾಮನ್ ಡೈಲಿ ಮಾತಾಡ್ತೀವಿ. ಸೊ ಅಷ್ಟೇ ಸ್ಪೆಷಲ್ ಅನ್ಸಲ್ಲ. ಸೊ ಬೇರೆ ಊರಿಗೆ ಹೋದ್ವಿ ಅಂದ್ರೆ ಸ್ವಲ್ಪ ಸ್ಪೆಷಲ್ ಅನ್ಸಲ್ಲ ಆತರ. ಸೊ ಮತ್ತೇನಾರು ಹೇಳ್ತೀರಾ ಸರ್ ನಿಮ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು? ನಮ್ಮ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಸ್ಪೆಷಲ್ ಆಗಿ ಅಂದ್ರೆ ನಮ್ಮ ಮನೆಯೊಳಗೆ ಸಪೋರ್ಟ್ ಮಾಡ್ತಾರ, ಅಂದ್ರೆ ನಮ್ಮ ಮನ್ಯಾಗ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಸಪೋರ್ಟ್ ಮನ್ಯಾಗ ಅವಾಗೇ ನಿಮ್ಗೆ ಕೇಳಿದ್ರೆ ಸಪೋರ್ಟ್ ಮಾಡ್ತಾರೆ. ಹೆಂಗಂದ್ರೆ ಸಪೋರ್ಟ್ ಅವ್ರಿಗೆ ಹೆಂಗ್ ಮಾಡೋದಂದ್ರೆ ನಮ್ಗ ಈ ಫೀಲ್ಡ್ ನ ಬಂದಾಗಿನಿಂದ ನಮ್ಗೊಂದು ಕೆಲಸ ಇಲ್ರಿ ಮನ್ಯಾಗ. ನಮ್ಮ ಅಪ್ಪವ್ರ ಆಯ್ತು, ನಮ್ಮ ಮಮ್ಮಿ ಆಯ್ತು, ಒಂದು ಈ ಕಡ್ಡಿ ಹಚ್ಚಿ ಚರಿಗೆ ಹತ್ತಿ ಇಡಕ್ ಹೇಳಿಲ್ಲ ನಮ್ಗೆ. ನೀವು ಮಾಡ್ಲಕ್ಕ ಅದ್ರೊಳಗೆ ಟೆನ್ಷನ್ ಕೊಡೋದು ಬೇಡ, ಅವನಿಗೆ ಏನ್ ಬೇಕಾ ಮಾಡಲ್ಲ ಅಂತೇಳಿ ನಾವು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ಯಾರ. ನಮ್ಮ ಮಮ್ಮಿ ಅವರು ಅಂದ್ರೆ ಫಸ್ಟಿನಿಂದನೇ ರೀ ನಮ್ಗೆ ಎಂದೂ ಕೆಲಸ ಹಚ್ಚಿಲ್ಲ. ನಮ್ ಕೆಲ್ಸಕ್ಕೆ ಅಡ್ಡಿ ಆಗ್ಬಾರ್ದು ಅಂತೇಳಿ ನಮ್ಗೆ ಯಾವ್ದು ಟೆನ್ಷನ್ ಕೊಟ್ಟಿಲ್ಲ ಅವರು. ನೀವು ಇದು ಮಾಡೋ ಅಂತೇಳಿ ನಮ್ಮ ಅಪ್ಪ ಅವರಾದ್ರು ಪುಟ್ಟಾನೇ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಸೊ ಫ್ಯಾಮಿಲಿ ಫುಲ್ ಸಪೋರ್ಟ್ ಆಗಿದೆ. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ ಸರ್, ಕೊನೆ ಕ್ವಶನ್. ಸೊ ಇವಾಗಿನ ಯುವ ಜನತೆಗೆ, ಯುವ ಪೀಳಿಗೆಗೆ ಏನ್ ಹೇಳಕ್ ಹೋಗ್ತಿದ್ರೆ ಸರ್ ನೀವು? ಅಂದ್ರೆ ಯಾವ ರೀತಿ ಹೇಳ್ಬೇಕು? ಸೊ ಇವಾಗ ನಿಮ್ಮ ವಿಡಿಯೋದಿಂದ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಅನುಭವಿಸಿದ್ರಲ್ಲಾಗಿರ್ಬೋದು, ಸೊ ಯಾವ್ದ್ರಲ್ಲಾಗಿರ್ಬೋದು, ಸೊ ಒಂದು ಮೆಸೇಜ್, ಸಂದೇಶ ಅಂದ್ರೆ ಸರ್, ಈಗ ಕೆಲವೊಂದು ವಯಸ್ಸಿಗೆ ಕೆಲವೊಂದು ಬುದ್ಧಿಗಳು ಬಂದ್ಬಿಡ್ತಾವ, ಆ ಬುದ್ಧಿ ದಾಟಿ ಹೋಗ್ಬೇಕಷ್ಟೇ. ಅಂದ್ರೇನು ಒಳ್ಳೆ ರೀತಿಯಿಂದ ದಾಟಿ ಹೋಗ್ಬೇಕು, ಮುಂದ್ ಸಕ್ಸಸ್ ಇರ್ತೈತಿ. ಆಮೇಲೆ ಯಾವ್ದೇ ಒಂದು ಕೆಲಸ ಆದ್ರೂ ಅದು ಮಾಡಿದೆ ಇದು ಮಾಡಿದೆ ಅಂತ ಅನ್ಕೋತದ ತಲೆ ಕೆಡ್ತೈತಿ. ಒಂದೇ ಕಡೆ ಗುರಿ ಇಟ್ರೆ ಒಂದೇ ಕೆಲಸ ಮಾಡ್ಕೊಂತ ಹೋದ್ರೆ ಅದ್ರೊಳಗೆ ಫಲ ಇರ್ತೈತಿ. ಆಮೇಲೆ ಕೆಲವೊಂದು ಈಗಿನ ಹುಡುಗರಾಯ್ತು ಅಂದ್ರೆ ಎಂಜಾಯ್ಮೆಂಟೇ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟಾರ. ಇದು ಬೈಕ್, ಮೊಬೈಲ್, ಕರೆನ್ಸಿ, ಒಂದು ಫೋನ್, ಅದೊಂದೇ ಲೈಫ್ ಅಂತ ತಿಳ್ಕೊಂಡ್ಬಿಟ್ಟಾರ. ಅದು ಬಿಟ್ಟು ಹೊರಗೆ ಬಂದು ಒಂದು ಒಳ್ಳೆ ಒಂದ್ ಗುರಿ ಇಟ್ಕೊಂಡ್ರೆ, ಈ ಭೂಮಿ ಮ್ಯಾಗ ಬಂದಿವಿ ಅಂತಂದ್ರೆ ಸುಮ್ ಬಂದು ದುಡಿದ್ರು ಹೊಟ್ಟಿ ತುಂಬ್ತದ, ದುಡಿಲಿಲ್ಲ ಅಂದ್ರೆ ಭಿಕ್ಷೆ ಬೆಳೆದ್ರು ಹೊಟ್ಟಿ ತುಂಬ್ತದ. ಭೂಮಿಗೆ ಬಂದಿವಿ ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು, ಸಣ್ಣ ಪುಟ್ಟ ಸಾಧನೆ ಮಾಡಿ ಕಡೆಗೆ ಕರ್ನಾಟಕ ಮಾತಾಡ್ಲಿಲ್ಲ ಅಂದ್ರು ತಾಲೂಕರ ಮಾತಾಡ್ಬೇಕು, ತಾಲೂಕು ಮಾತಾಡಲಿಲ್ಲ ಅಂದ್ರು ಊರರೇ ಮಾತಾಡ್ಬೇಕು. ಅವ್ರಿಗೋಸ್ಕರ ನಂಗ ಅವ್ರು ಬೆಳಕು ತೋರಿಸ್ಬೇಕು ಅನ್ನೋದಷ್ಟೇ ಅವ್ರಿಗೆ ಹೇಳ್ಬೇಕಷ್ಟೇ. ತುಂಬಾ ಧನ್ಯವಾದಗಳು ಸರ್. ಸರ್ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದೀರಾ ನಮಗೆ. ಸೊ 2-3 ಸಲ ನಾನು ನೀವು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಸೊ ಆಯ್ತು ಇವಾಗ ಬಾ ಆಮೇಲೆ ಬಾ ಅಂದ್ರೂ ಕೂಡ ಕೊನೆಗೂ ನೀವು ಒಂದೊಂದು ಸಂದರ್ಶನ ಕೊಟ್ರಿ ಸರ್ ನನಗೆ. ಸೊ ನನ್ನ ಚಾನಲ್ ಧನ್ಯವಾದಗಳು ಸರ್.